ಇನ್ನು ಸಾಲ ಮರುಪಾವತಿ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಶಿಕ್ಷಣ ಸಂಸ್ಥೆಗೆ ಬೀಗ ಹಾಕಲಾಗಿದೆ. ಇದು ಕಾಂಗ್ರೆಸ್ ಮುಖಂಡನ ಖಾಸಗಿ ಶಿಕ್ಷಣ ಸಂಸ್ಥೆ, ಇದಕ್ಕೆ ಬೀಗ ಹಾಕಲಾಗಿದೆ. ಮಂಡ್ಯದಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ. ಇದರಿಂದ ಕಿರಂಗೂರು ಬಳಿಯ ಕೇಂಬ್ರಿಡ್ಜ್ ಸ್ಕೂಲ್ಗೆ ಬೀಗ ಜೊಡೆದಿದ್ದಾರೆ ಬ್ಯಾಂಕ್ನವರು. ಶ್ರೀರಂಗಪಟ್ಟಣ ತಾಲೂಕು ಕಿರಂಗೂರು ಬಳಿ ಇರುವಂತಹ ಸ್ಕೂಲ್ ಇದು. ಆಡಳಿತ ಮಂಡಳಿ ಎಡವಟ್ಟಿಗೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾ ಇದೆ. ಸಾಲ ಮಾಡಿ ಶುಲ್ಕ ಕಟ್ಟಿರುವಂತಹ ಪೋಷಕರು ಆತಂಕದಲ್ಲಿದ್ದಾರೆ. ಸಾಲ ಮರುಪಾವತಿ ಮಾಡಿಲ್ಲ ಅಂತ ಹೇಳಿ ಶಿಕ್ಷಣ ಸಂಸ್ಥೆಗೇನೋ ಬೀಗ ಹಾಕಿದ್ದಾರೆ ಬ್ಯಾಂಕ್ನವರು. ಬಟ್ ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಏನು? ಕಾಂಗ್ರೆಸ್ ಮುಖಂಡರೊಬ್ಬರಿಗೆ ಸೇರಿರುವಂತಹ ಖಾಸಗಿ ಶಿಕ್ಷಣ ಸಂಸ್ಥೆ ಇದು. ಇದೇ ಶಾಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ. ಇವರುಗಳ ಭವಿಷ್ಯ ಅತಂತ್ರವಾಗಿದೆ. ಕಿರಂಗೂರು ಬಳಿಯ ಕೇಂಬ್ರಿಡ್ಜ್ ಸ್ಕೂಲ್ಗೆ ಬೀಗ ಹಾಕಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಸ್ಕೂಲ್ ಇದು. ಮಕ್ಕಳನ್ನು ಬೀದಿ ಪಾಲು ಮಾಡಿರುವ ಶಿಕ್ಷಣ ವರ್ಗಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ, ಅದಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ? ಭಾರತ್ ಮಾತಾಕ್ಕೆ. ಕೇಂಬ್ರಿಡ್ಜ್ ಶಾಲೆ ಈಗಾಗಲೇ ಒಂದು ವಾರದಿಂದ ಸ್ಥಗಿತ ಆಗಿದೆ. ಅದಕ್ಕೆ ಮೂಲ ಕಾರಣ ಏನು ಆಡಳಿತ ಮಂಡಳಿ ಸಾಲ ತಗೊಂಡಿದ್ದಾರೆ. ಆ ಸಾಲನ ಕಟ್ಟಲಿಕ್ಕೆ ಆಗದೆ ಇರುವಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದು ಇವತ್ತು ಒಂದು ವಾರದಿಂದ ಈ ಶಾಲೆನ ಬಂದ್ ಮಾಡಿದ್ದಾರೆ. ಜೊತೆಗೆ ಶಾಲೆ ನಡೆಯುವಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಕೋರ್ಟ್ಗೆ ಸಂಬಂಧಪಟ್ಟವ್ರನ್ನ ಕರ್ಕೊಬಂದು ಶಾಲೆ ನಡೆಯುವಂಥ ಸಂದರ್ಭದಲ್ಲಿ ಮಕ್ಕಳನ್ನ ಹೊರದಬ್ಬಿರುವಂಥದ್ದು ಈ ಸಮಾಜದಲ್ಲಿ ತಲೆ ತಗ್ಸುವಂಥ ವಿಚಾರ. ಹಾಗಾಗಿ ಇವತ್ತೇನು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ವರ್ಷಾಂತ್ಯಕ್ಕೆ ಬಂದಿದೆ, SSLC ಸಹ ಇದೆ ಇಲ್ಲಿ. ಹಾಗಾಗಿ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಇವತ್ತು ಆಡಳಿತ ಮಂಡಳಿ ಹೊಣೆಗಾರಿಕೆ. ಪ್ರಶಾಂತ್ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಶಾಂತ್. ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುವಂತಹ ಘಟನೆ ಇದು. ಶಾಲೆಯಲ್ಲಿ ಮಕ್ಕಳು ಪಾಠ ಕೇಳ್ತಾ ಇರ್ತಾರೆ, ಅವರನ್ನ ಹೊರಗೆ ದಬ್ಬಿ ಬೀಗ ಹಾಕಲಾಗುತ್ತೆ ಅಂತ ಹೇಳಿದ್ರೆ ಅವರ ಭವಿಷ್ಯದ ಕಥೆ ಏನು? ಪೋಷಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಗಮನಿಸ್ತಾ ಇದ್ವಿ ನಾವು ದೃಶ್ಯದಲ್ಲಿ. ಏನೇನ್ ಆಗ್ತಾ ಇದೆ? ಚೈತ್ರ, ಆಡಳಿತ ಮಂಡಳಿಯ ಎಡವಟ್ಟಿನಿಂದಾಗಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಇದೀಗ ಅತಂತ್ರವಾಗಿರುವಂಥದ್ದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕಿರಂಗೂರು ಬಳಿ ಇರುವಂಥ ಕೇಂಬ್ರಿಡ್ಜ್ನ ಸ್ಕೂಲ್ ಆ್ಯಂಡ್ ಕಾಲೇಜ್ನ ಇದೀಗ ಕೂಡ ಬಂದಾಗಿರುವಂಥದ್ದು. ನಾನಿವಾಗ ಆ ಒಂದು ಸ್ಕೂಲ್ ಬಳಿ ಇದ್ದೀನಿ. ನೋಡ್ಬೋದು, ಇದು ಕಿರಂಗೂರು ಗ್ರಾಮದ ಬಳಿ ಇರುವಂಥ ಒಂದು ಕೇಂಬ್ರಿಡ್ಜ್ ಸ್ಕೂಲು. ಇಲ್ಲಿ LKG ಇಂದ ಅಪ್ ಟು PUC ವರೆಗೂ ಕೂಡ ಇರುವಂಥದ್ದು. PUC ಬೋರ್ಡಿಂಗ್ ಕೂಡ ಇದೆ. ಸಾವಿರಾರು ವಿದ್ಯಾರ್ಥಿಗಳು ಕೂಡ ವ್ಯಾಸಂಗ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಆಪ್ತ ವಿಶ್ವನಾಥ್ ಅವರ ಒಡೆತನಕ್ಕೆ ಸೇರಿದಿರುವಂಥ ಕೇಂಬ್ರಿಡ್ಜ್ PU ಅಂಡ್ ಕಾಲೇಜ್ ಕೂಡ ಇರುವಂಥದ್ದು. ಆದರೆ ಏಕಾಏಕಿ ಇದೊಂದು ಸ್ಕೂಲ್ ಈಗ ಬಂದಾಗಿರುವಂಥ ಪ್ರಮುಖವಾಗಿ 2017ರಲ್ಲಿ ಈ ಒಂದು ಶಾಲೆ ಆಡಳಿತ ಮಂಡಳಿ ಕಟ್ಟಡವನ್ನು ಕಟ್ಟೋ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿರುವಂಥ ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಒಂದು ಕೋಟ್ಯಾಂತರ ರೂಪಾಯಿ ಸಾಲವನ್ನು ಕೂಡ ಪಡ್ಕೊಂಡಿರುವಂಥ. ಆದರೆ ಇದುವರೆಗೂ ಕೂಡ ಮರುಪಾವತಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಬ್ಯಾಂಕ್ ಸಿಬ್ಬಂದಿ ಬಂದು ವಾರದ ಹಿಂದೆ ಈ ಒಂದು ಕಾಲೇಜು ಮತ್ತು ಸ್ಕೂಲನ್ನು ಕೂಡ ಸೀಸ್ ಮಾಡಿದ್ದಾರೆ. ದೃಶ್ಯದಲ್ಲಿ ಕೂಡ ನೋಡಬಹುದು, ಸೀಲನ್ನು ಕೂಡ ಹಾಕೋಗಿರುವಂಥದ್ದು. ಹೀಗಾಗಿ ಒಂದು ವಾರದಿಂದಲೂ ಕೂಡ ಈ ಒಂದು ಶಾಲಾ ಕಾಲೇಜಲ್ಲಿ ಪಾಠ ಪ್ರವಚನ ಕೂಡ ನಡೀತಾ ಇಲ್ಲ. ಪ್ರಮುಖವಾಗಿ SLC ಮತ್ತು PUC ವಿದ್ಯಾರ್ಥಿಗಳಿಗೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಎಕ್ಸಾಮ್ ಕೂಡ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಆತಂಕವನ್ನು ಕೂಡ ಇಲ್ಲಿನ ಪೋಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಸಾಲ ಸೋಲವನ್ನ ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ನಾವು ಕಟ್ಟಿದ್ದೀವಿ. ಆದರೆ ಈ ರೀತಿ ಏಕಾಏಕಿ ಆಡಳಿತ ಮಂಡಳಿ ಎಡವಟ್ಟಿನಿಂದಾಗಿ ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ ಅಂತ ಇಲ್ಲಿ ಕೆಲವೊಂದಿಷ್ಟು ಪೋಷಕರು ಇದ್ದಾರೆ ಕೂಡ. ಅವ್ರನ್ನು ಮಾತಾಡಿಸ್ತೀನಿ. ಸರ್, ಏನಾಗಿರುವಂಥದ್ದು? ತಮ್ಮ ಮಕ್ಕಳು ಏನು ಓದ್ತಾ ಇರುವಂಥದ್ದು ಸರ್ ಇಲ್ಲಿ? ಸರ್, ಒಬ್ಳು SLC ಓದ್ತಿದ್ದಾಳೆ, ಇನ್ನೊಬ್ಳು 7th ಓದ್ತಿದ್ದಾಳೆ. ಶನಿವಾರ ನಮಗೆ 10ವರೆಗೆ ಮೆಸೇಜ್ ಹಾಕಿದ್ರು ಸರ್ ಇವರು, ಬಂದು ಮಗು ಕರ್ಕೊಂಡು ಹೋಗಿ ನೀವು ಅಂತ. ಅದಕ್ಕೆ ನಾವು ಇದೇನು 10ವರೆಗೆ ಮೆಸೇಜ್ ಹಾಕಿದಾರಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟು ಮಗುನ ಪಿಕಪ್ ಮಾಡ್ಕೊಂಡು ಹೋಗಿದ್ವಿ. ಮಗುನ ಕೇಳಿದ್ವಿ, ಏನಕ್ಕೆ 10ವರೆಗೆ ಬಿಟ್ಟಿದ್ದಾರಲ್ಲ ಸ್ಕೂಲ್ನ ಅಂತ. ಅದಕ್ಕೆ ಮಗು ಎದುರು ಕಲ್ತಿತ್ತು. ಏನಾಗೈತೆ ಹೇಳು ಅಂತ ಹೇಳಿದಾಗ ಪೊಲೀಸ್ನವರು ಮತ್ತು ಲಾಯರು ಬಂದ್ಬಿಟ್ಟು ಈ ಥರ ಸ್ಕೂಲ್ನ ಬಾಗಿಲಾಕಿ ನಮ್ಮನ್ನೆಲ್ಲ ಹೊರಗಡೆ ಕಳಿಸಿದ್ರು. ಅಲ್ಲಿಂದ ನಾವು ಇಲ್ಲಿಗೆ ಬಂದ್ವಿ ಅಂತ ಹೇಳಿದ್ರು. ಶನಿವಾರದಿಂದ ಇಲ್ಲಿವರೆಗೂ ಸರ್ ಬಾಗಿಲನ್ನೇ ಓಪನ್ ಮಾಡಿಲ್ಲ ಇವರು. ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ. ನಾವು ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಇವರು ಏನೋ ಲೋನ್ ತಗೊಂಡಿದ್ದಾರೆ, ಸಾಲ ತಗೊಂಡಿದ್ದಾರೆ, ಸಾಲ ಮರುಪಾವತಿ ಮಾಡಿಲ್ಲ, ಅದಕ್ಕೋಸ್ಕರ ಇಲ್ಲಿ ಲಾಕ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸರ್ ಇಲ್ಲಿ ಇವಾಗ ಶಿಕ್ಷಣಾಧಿಕಾರಿಗಳಾಗ್ಬೋದು, ಜಿಲ್ಲಾಡಳಿತ ಆಗ್ಬೋದು, ಇಲ್ಲ ಆಡಳಿತ ಮಂಡಳಿಯವರಾಗ್ಬೋದು, ತಕ್ಷಣ ಶಾಲೆನ ಓಪನ್ ಮಾಡಿಸಿ ಮಕ್ಕಳುಗಳಿಗೆ ಎಜುಕೇಷನ್ ಕೊಡಿಸಲಿಲ್ಲ ಅಂದರೆ ನಾವು ಸೋಮವಾರದಿಂದ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಸರ್, ರಸ್ತೆ ತಡೆ ಮಾಡಿ ಇಲ್ಲಿ. ಇದಿಷ್ಟು ಕೂಡ ಪೋಷಕರು ಟಿವಿ9 ಜೊತೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಮಾಹಿತಿಗಾಗಿ.